ಮೆಟೀರಿಯಲ್ಸ್ ನನ್ನ ಫೋಟೋ ಬಂದಿದೆ ಅಲ್ಲಿ. ಬಾಲಾಕು. Good evening. I am Praveen Kumar, giving a lecture on income from house property for students of second BCom, second sem. Sorry, fourth sem. ನಾನು ಈಗ ನೀವು ಪಾಠ ಮಾಡ್ತಿರೋದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಸೆಕ್ಷನ್ 22. ಲಾಸ್ಟ್ ಸೆಮ್ಮಲ್ಲಿ ನಿಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಪಾಠ ಮಾಡಿರ್ತೀವಿ. ಇನ್ಕಮ್ ಫ್ರಮ್ ಸ್ಯಾಲರಿ ಅಂದರೆ ಇನ್ಕಮ್ ಇಟ್ ಇಸ್ ಡಿರೈವ್ಡ್ ಫ್ರಮ್ ಸ್ಯಾಲರಿ ಹೆಡ್. ಎರಡನೇ ಚಾಪ್ಟರ್ ಯಾವುದು ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಾನು ಹಿಂದಿನ ಕ್ಲಾಸಲ್ಲಿ ಪಾಠ ಮಾಡುವಾಗ ಹೇಳಿರ್ತೀನಿ, ನಮಗಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಎಷ್ಟು ಹೆಡ್ಸ್ ಇದ್ದಾವೆ ಅಂದರೆ 5 ಹೆಡ್ಸ್ ಇದೆ. ಮೊದಲನೇದು ಇನ್ಕಮ್ ಫ್ರಮ್ ಸ್ಯಾಲರಿ, ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮೂರನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ನಾಲ್ಕನೇದು ಕ್ಯಾಪಿಟಲ್ ಗೇನ್, ಐದನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತೇಳಿ 5 ಹೆಡ್ಸ್ ಆಫ್ ಇನ್ಕಮ್ ಇದೆ. ಅದರಲ್ಲಿ ಮೊದಲನೇದು ಇನ್ಕಮ್ ಫ್ರಮ್ ಸ್ಯಾಲರಿ, ಅದು ಪಾಠ ಆಗಿದೆ. ಎರಡನೇದು ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅದು ಪಾಠ ಆಗಬೇಕು. ಉಳಿದ 4 ಹೆಡ್ಡು ನಿಮಗೆ ಈ ಸೆಮ್ಮಲ್ಲಿ ಪಾಠ ಆಗಬೇಕು. ಇಲ್ಲಿ ಎಂಪ್ಲಾಯರ್ ರಿಲೇಷನ್ಶಿಪ್ ಇದ್ದರೆ ಅದು ಸ್ಯಾಲರಿ ಸೂತ್ರ ಅದು. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಕ್ಕೇನು? ಸೆಕ್ಷನ್ 22 ಹೇಳುತ್ತೆ, an assessee is chargeable tax on income from house property. ಯಾವುದು? ಸೆಕ್ಷನ್ 22 ಪ್ರಕಾರ is chargeable to tax on income from house property ಯಾವಾಗ the house property consists of a building, land appurtenant thereto ಅಂದರೆ connected with the building of which the assessee is the owner and which is not used for the purposes of assessee's business or profession. ಅಸಸಿ ಮನೆಯನ್ನು ಸ್ವಂತಕ್ಕೆ ಬಾಡಿಗೆ ಕೊಟ್ಟಿರಬೇಕೇ ಹೊರತು ಅವನ ಸ್ವಂತ ವ್ಯವಹಾರಕ್ಕೆ ಬಳಸಿರಬಾರ್ದು. ಅವಾಗ ಅಲ್ಲಿ ಬರುವ ಆದಾಯವನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ನಾವು ಮಾಡ್ತಾ ಇರೋದು ಆದಾಯ ತೆರಿಗೆ, ಅದರಿಂದ ಆದಾಯ ಬರ್ತದಾ ಅಂತ ನೋಡ್ತೀವಿ. ಇಲ್ಲಿ ಮನೆ ಯಾರ್ದಾಗಿರ್ಬೇಕು? ಅಸಸಿದಾಗಿರ್ಬೇಕು. ಸೊ ಅಸಸಿದು ಮನೆಯಾಗಿದ್ರೆ ಮಾತ್ರ ಈಸ್ ಲಯಬಲ್ ಟು ಪೇ ದ ಟ್ಯಾಕ್ಸ್. ಈಗ ಅಸಸಿ ಇಸ್ ನಾಟ್ ಎ ಓನರ್. ಈಗ ಉದಾಹರಣೆಗೆ ನಾನು ಮನೆ ಬಾಡಿಗೆ ತೊಗೊಂಡಿದ್ದೀನಿ. ಮನೆ ತುಂಬ ದೊಡ್ಡದು, 5 ರೂಮ್ ಇದೆ. ಸೊ 3 ರೂಮ್ ನಾನು ಬಳಸ್ಕೊಂಡು ಇನ್ನು 2 ರೂಮ್ನ ಬಾಡಿಗೆ ಕೊಡ್ತೀನಿ ಅಂತ ಅಂದ್ಕೊಳ್ಳೋಣ. ಆಗ ನಾನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿಬೋದು ಸರ್ ನನಗೆ ಬರೋ ಆದಾಯ ಅಂದರೆ ಇಲ್ಲ. ಯಾಕೆ ಅಂದರೆ ಅದು ಸಬ್ಲೆಟಿಂಗ್ ಅಂತೀವಿ. ನಾನು ಬಾಡಿಗೆ ತಗೊಂಡು ಮತ್ತೆ ಪುನಃ ಬೇರೆಯವರು ಬಾಡಿಗೆ ಕೊಡೋದು, ಅದು ಸಬ್ಲೆಟಿಂಗ್ ಆದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಇಷ್ಟ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಾನು ಮನೆ ಓನರ್ ಆಗಿರಬೇಕು, ಅದನ್ನು ಬಾಡಿಗೆ ಕೊಟ್ಟಿರಬೇಕು. ಸರ್ ಸ್ವಂತಕ್ಕೆ ಬಳಸಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ, ವ್ಯಾಪಾರಕ್ಕೆ ಬಳಸಿದ್ರೆ ಇನ್ಕಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ. ನಾನು ಬೇರೆಯವರಿಗೆ ಬಾಡಿಗೆ ಕೊಟ್ಟಿರಬೇಕು. ಇಲ್ಲಿ ಲ್ಯಾಂಡ್ ಅಪರ್ಟೆಂಟ್ ದೇರ್ ಟು ಅಂದರೆ ಭೂಮಿ ಅಟ್ಯಾಚ್ ಆಗಿರ್ತದಲ್ಲಪ್ಪ. ಈಗ ಬಿಲ್ಡಿಂಗಿಗೆ ಭೂಮಿ ಇದ್ದೇ ಇರ್ತದೆ, ಭೂಮಿ ಅಟ್ಯಾಚ್ ಆಗ್ತಾನೆ ಬಿಲ್ಡಿಂಗ್ ಇರೋಕ್ಕೆ ಸಾಧ್ಯತೆ ಇಲ್ಲ. ಈಗ ನಮ್ಮ ಕಾಲೇಜಿಗೆ ಬಂದರೆ 15 ಎಕರೆ ಜಾಗ ಇದೆ. 15 ಎಕರೆ ಏನಂದರೆ ಲ್ಯಾಂಡ್ ಅಪರ್ಟೆಂಟ್ ದೇರ್ ಟು ಅಂತ. ಸೊ ಸಪೋಸ್ ಕೆಲವು ಟೈಮು ನಾವು ಮನೆ ಅಲ್ಲಿ ಬಿಲ್ಡಿಂಗೇ ಇಲ್ಲ, ಬರೀ ಜಾಗನ ಬಾಡಿಗೆ ಕೊಟ್ಟಿದ್ದೀವಿ. ಸರ್ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀರಾ ಅಂದರೆ ಇಲ್ಲ, ಯು ಕಾಂಟ್ ಕಾಲ್ ಇಟ್ ಆಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹಾಗಾದ್ರೆ ಏನಂತ ಕರಿಬೇಕು? ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿಬೇಕು. ಟೆಂಪ್ರರಿ ಹಟ್ಮೆಂಟ್ಸ್ ಅಂತ ಹೇಳ್ತೀವಿ, ತಾತ್ಕಾಲಿಕ ಕಟ್ಟಡಗಳು. ಹಟ್ಮೆಂಟ್ ಗುಡಿಸಲುಗಳು, ತಾತ್ಕಾಲಿಕ ಕಟ್ಟಡ, ತಾತ್ಕಾಲಿಕ ಗುಡಿಸಲುಗಳು. ಅದರಲ್ಲಿ ವೇಕೆಂಟ್ ಲ್ಯಾಂಡಲ್ಲಿ ಕಟ್ಟಿರ್ತೀವಿ. ಕೆಲವು ಬಿಲ್ಡಿಂಗಲ್ಲಿ ಈ ಗುಡಿಸಲು ಕಟ್ಕೊಂಡಿರ್ತೀವಿ, ಸಿಮೆಂಟ್ ಇಡೋಕ್ಕೆ, ಗೊಬ್ಬರ ಇಡೋಕ್ಕೆ, ಅದು ಅದು ನಾಳೆ ಬಾಡಿಗೆ ಕೊಟ್ಟರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ ಸರ್ ಅಂದರೆ ಇಲ್ಲ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ ಅದು. ನೆಕ್ಸ್ಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ? ಟು ಕಾಲ್ ಅನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ವಾಟ್ ಆರ್ ದ ಫೀಚರ್ಸ್? ಫಾಲೋಯಿಂಗ್ ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈಡ್. ಏನು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು? ಮೊದಲನೇದು ದೇರ್ ಶುಡ್ ಬಿ ಬಿಲ್ಡಿಂಗ್. ಮೊದಲನೇದು ಬಿಲ್ಡಿಂಗ್ ಇರಬೇಕು. ಸರಿ, ಬಿಲ್ಡಿಂಗ್ ಇದೆ. ಎರಡನೇದು ಭೂಮಿ ಇರಬೇಕಪ್ಪ ಅದ್ರ ಪಕ್ಕದಲ್ಲಿ. ಲ್ಯಾಂಡ್ ಅಪರ್ಟೆಂಟ್ ಟು ಬಿಲ್ಡಿಂಗ್. ಒಂದು ಅಡಿನಾರ ಭೂಮಿ ಇರಬೇಕು, ಬರೀ ಬಿಲ್ಡಿಂಗ್ ಸಾಲದು, ಪಕ್ಕದಲ್ಲಿ ಒಂಚೂರು ಭೂಮಿ ಇರಬೇಕು. ಆಯ್ತು, ಇರ್ತದೆ ಸಾಮಾನ್ಯವಾಗಿ. ಅದಾದಮೇಲೆ ಬಿಲ್ಡಿಂಗ್ ಇನ್ಕ್ಲೂಡ್ಸ್, ಬಿಲ್ಡಿಂಗ್ ಅಂದರೆ ಯಾವುದು? ಹಿಂಗೆ ಸ್ಕ್ವೇರ್, ಹಿಂಗೆ ಶೇಪ್ ಇರಬೇಕು ಅಂತ ಇಲ್ಲ. ಬಿಲ್ಡಿಂಗ್ ಅಂತ ಕರಿಬೇಕಾದ್ರೆ ರೆಸಿಡೆನ್ಷಿಯಲ್ ಹೌಸಸ್, ವಾಸ ಮಾಡುವ ಮನೆಗಳು. ಮನುಷ್ಯರು ವಾಸ ಮಾಡೋದು ಹೌಸಸ್, ಅದಕ್ಕೆ ರೆಸಿಡೆನ್ಷಿಯಲ್ ಹೌಸಸ್. ನಾನ್ ರೆಸಿಡೆನ್ಷಿಯಲ್ ಹೌಸಸ್
ಅಂದರೆ ಜನ ವಾಸ ಮಾಡೋಕ್ಕೆ ನಾನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅಂತೀವಿ. ಯಾರು ಇರ್ತಾರಲ್ಲಿ? ಮಿಷಿನರೀಸ್ ಇರ್ಬೋದು, ಬೇರೆ ಕಾರ್ ಶೆಡ್ ಇರ್ಬೋದು. ಅದು ನಾನ್ ರೆಸಿಡೆನ್ಷಿಯಲ್ ಪರ್ಪಸ್, ನಾನ್ ರೆಸಿಡೆನ್ಷಿಯಲಲ್ಲಿ. ವೇರ್ ಹೌಸಸ್, ಕೆಲವು ಟೈಮು ನಾವು ಮನೆ ಕಟ್ಬಿಟ್ಟು ಬಾಡಿಗೆ ಇದು ಗೋಡೌನ್ ಮಾಡಕ್ಕೆ ಕೊಟ್ಟಿರ್ತೀವಿ. ಈ ಗೊಬ್ಬರ, ಗೋಡು ಅಥವಾ ಸಿಮೆಂಟು ತಗೊಂಬಂದು ಇಡೋಕ್ಕೆ ಒಂದು ಅದಕ್ಕೆ ವೇರ್ ಹೌಸಸ್ ಅಂತೀವಿ, ಸ್ಟಾಕ್ ಇಡೋಕ್ಕೆ. ನಾನು ಅಂಗಡಿ ಇಟ್ಕೊಂಡಿದ್ರೆ ಹಿಂದ್ಗಡೆ ಮನೆನ ಬಾಡಿಗೆಗೆ ಕೊಟ್ಟಿಲ್ಲ, ಅದನ್ನು ವೇರ್ ಹೌಸ್ಗೆ ಕೊಟ್ಟಿದ್ದೀನಿ ಅಂದರೆ ಅದು ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಆಡಿಟೋರಿಯಮ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್. ಆಡಿಟೋರಿಯಂ ಅಂದರೆ ಗೊತ್ತಿದೆ ನಿಮಗೆ. ಆಡಿಟೋರಿಯಮ್ಸ್ ಅಂದರೆ ಈಗ ಪ್ರೋಗ್ರಾಮ್ ಮಾಡೋಕ್ಕೆ ಅದಕ್ಕೆ ಕಟ್ಸ್ಕೊಂಡಿರ್ತಾರೆ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಕೆಲವರು ಹಾಲ್ ಕಟ್ಸಿರ್ತಾರೆ, ಸಿನಿಮಾ ಹಾಲ್ಸ್ ಕಟ್ಟಿರ್ತಾರೆ, ಸಿನಿಮಾ ನಡ್ಸೋಕ್ಕಲ್ಲ, ಬರೀ ಸಿನಿಮಾ ಹಾಲ್ಸ್ಗಳು, ಅದನ್ನು ಬಾಡಿಗೆ ಕೊಟ್ಟಿರ್ತಾರೆ, ಅದು ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಬಿಲ್ಡಿಂಗ್ ಲೆಟ್ ಫಾರ್ ಆಫೀಸ್ ಯೂಸ್, ಕೆಲವು ಟೈಮ್ ನಾವು ಆಫೀಸ್ ಯೂಸ್ ಕೊಡ್ತೀವಿ. KSRTC ಆಫೀಸ್ ಇರ್ಬೋದು, ಟೆಲಿಫೋನ್ ಎಕ್ಸ್ಚೇಂಜ್ಗೆ ಇರ್ಬೋದು, ಯಾವುದಕ್ಕಾರ ಕೊಟ್ಟಿರ್ತೀವಿ ಆಫೀಸ್ಗಳಿಗೆ, ಅಲ್ಲಿ ಬರೋ ಬಾಡಿಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಸ್ಟೇಡಿಯಮ್ ಕೊಟ್ಟಿರ್ತೀವಿ ಬಾಡಿಗೆ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಪನ್ ಏರ್ ಥಿಯೇಟರ್ ಅಂದರೆ ನಾವು ಒಂಚೂರು ಜಾಗ ಇದೆ, ಓಪನ್ ಏರ್ ಒಂದು ಮನೆ ಇದೆ, ಪಕ್ಕದ ಜಾಗ ಇದೆ, ಅದು ಓಪನ್ ಏರ್ ಥಿಯೇಟರ್ ಅಂತ ಇರ್ತದೆ. ಡ್ಯಾನ್ಸ್ ಹಾಲ್ಸ್, ಡ್ಯಾನ್ಸ್ ಮಾಡೋಕ್ಕೋಸ್ಕರ ಕೆಲವು ಹಾಲ್ ಕಟ್ಟಿರ್ತೀವಿ. ಮ್ಯೂಸಿಕ್ ಹಾಲ್ಸ್, ಮ್ಯೂಸಿಕ್ಗಳು ಮಾಡ್ಕೊಂಡು ಕುಣಿಯೋಕ್ಕೆ ಕುಪ್ಪಳಿಸೋಕ್ಕೆ ಬಿಲ್ಡಿಂಗನ್ನು ಬಾಡಿಗೆ ಕೊಟ್ಟರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕೆಲವು ಲೆಕ್ಚರ್ ಹಾಲ್ಸ್ ಅಂತ ಇರ್ತದೆ, ಲೆಕ್ಚರ್ ಮಾಡ್ತಾರೆ, ಬಂದ್ಬಿಟ್ಟು ಲೆಕ್ಚರ್ಸ್ ಕಂಡಕ್ಟ್ ಮಾಡ್ತಾರೆ, ಅದು ಕೂಡ ಎಲ್ಲವೂ ಬಿಲ್ಡಿಂಗ್ ಆಗುತ್ತೆ. ಇವಿಷ್ಟು ಕೂಡ ಬಿಲ್ಡಿಂಗ್ ಅಂತ ಕರಿತೀವಿ. ಎರಡನೇದೇನು, ಲ್ಯಾಂಡ್ ಅಪರೆಂಟ್ ಟು ಬಿಲ್ಡಿಂಗ್ ಅಂತ ಇದೆ. ಲ್ಯಾಂಡ್ ಅಟ್ಯಾಚ್ಡ್ ಟು ಬಿಲ್ಡಿಂಗ್, ಏನದು? ಕಾಂಪೌಂಡು ಕೂಡ, ಅದು ಕಾಂಪೌಂಡ್ ಬಾಡಿಗೆ ಕೊಡೋಕ್ಕೆ ಬರೋಕ್ಕಿಲ್ಲ ಬಿಡಿ, ಕಾಂಪೌಂಡ್ ಕೂಡ ಅದು ಬರ್ತದೆ. ಪ್ಲೇ ಗ್ರೌಂಡು, ಆಡಾಡೋ ಗ್ರೌಂಡ್ ಇದೆ ಅದು. ಕಿಚನ್ ಗಾರ್ಡನ್, ಹಿಂದ್ಗಡೆ ತರಕಾರಿ ಬೆಳೀತಾರಲ್ಲ ಅದು ಕಿಚನ್ ಗಾರ್ಡನ್ ಅಂತ ಕರಿತೀವಿ. ಕೋರ್ಟ್ ಯಾರ್ಡ್, ಟೆನ್ನಿಸ್ ಕೋರ್ಟು, ಶಟ್ಲ್ ಕೋರ್ಟು ಅದೆಲ್ಲ ಆಡ್ತಾರಲ್ಲ, ಕೋರ್ಟ್ ಯಾರ್ಡ್ಗಳು. ಕಾರ್ ಪಾರ್ಕಿಂಗ್ ಪ್ಲೇಸಸ್, ಬಿಲ್ಡಿಂಗಲ್ಲಿ ಕರೆಕ್ಟ್ ಕಾರ್ ಪಾರ್ಕಿಂಗ್ಗೆ ಜಾಗ ಇರ್ತದೆ, ಅದು. ಪ್ಲೇ ಗ್ರೌಂಡ್ಸು, ಕನೆಕ್ಟಿಂಗ್ ರೋಡ್ಸ್ ಇನ್ ದ ಫ್ಯಾಕ್ಟ್ರಿ ಏರಿಯಾ, ಇವೆಲ್ಲವೂ ಲ್ಯಾಂಡ್ ಅಪರ್ಟೆಂಟ್ ದೇರ್ ಟುನ ಅರ್ಥಕ್ಕೆ ಬೇಕಾದಂಥ ಸವಲತ್ತುಗಳು, ಅದು ವಿಷಯಗಳು. ನೆಕ್ಸ್ಟ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಕೆಲವೊಂದಕ್ಕೆ ಟ್ಯಾಕ್ಸ್ ಇಲ್ಲಪ್ಪ, ಎಕ್ಸಂಪ್ಷನ್ಸ್ ಅಂತ ಕರಿತೀವಿ, ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಕೆಲವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆದರೂ ಎಕ್ಸಂಪ್ಷನ್ ಇದೆ. ಯಾವ್ಯಾವುದು? ಇನ್ ಸರ್ಟನ್ ಕೇಸಸ್ ಇನ್ಕಮ್ ಅರೈಸಿಂಗ್ ಫ್ರಮ್ ಬಿಲ್ಡಿಂಗ್ shall not be taxable under the head income from house property, rather than it will be taxed under the income from other sources. The following are such cases. ಕೆಲವು ಎಕ್ಸೆಪ್ಷನ್ಸ್, ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೊಳ್ಬಾರ್ದು, ಅದು ಬೇರೆ ಎಲ್ಲ ತಗೊಬೇಕು, ಅದು ಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬೇರೆ ಎಲ್ಲ ತಗೊಳ್ಳೋದು ನಾವೇ ತಲೆ ಕೆಡ್ಸ್ಕೊಳ್ಳೋಣ, ನಾವು ಮಾಡ್ತಿರೋದು ಪಾಠ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ವೇ? ಈಗ ಅಲ್ಲಿ ಏನಾಗುತ್ತದೆ, ಬಿಲ್ಡಿಂಗ್ ಫಾರ್ ಕ್ವಾರ್ಟರ್ಸ್, ಸ್ಟಾಫ್ ಕ್ವಾರ್ಟರ್ಸ್, ಯಾರಿಗೆ? ಲೆಟ್ ಔಟ್ ಟು ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್. ಅಂದರೆ ಬಿಲ್ಡಿಂಗ್ ಕೊಟ್ಟಿದ್ದೀವಿ ಯಾರಿಗೆ? ನಮ್ಮ ಸ್ಟಾಫ್ಗೆ. ಏನಕ್ಕೆ? ಕ್ವಾರ್ಟರ್ಸ್ ಹೌದು. ಆಗ ನಾನು ಒಬ್ಬ ಆಗಿದ್ದು ನನ್ನ ಬಿಲ್ಡಿಂಗ್ನ ನಾನು ಎಂಪ್ಲಾಯೀಸ್ಗೆ ಕೊಟ್ಟಿದ್ರೆ ಅಲ್ಲಿ ಬರುತ್ತಲ್ಲ, ರೆಂಟ್ ಕಲೆಕ್ಟ್ ಮಾಡ್ತೀನಲ್ಲ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ, ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ನಾಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲ, ಅದು ಇನ್ಕಮ್ ಫ್ರಮ್ ಬಿಸ್ನೆಸ್. ನಿಮಗೆಲ್ಲ ಅರ್ಥ ಆಗಿರ್ತದೆ ಅಂತ ಅಂದ್ಕೊಂಡಿರ್ತೀನಿ. ಈ ಯಾವುದೇ ಕ್ವಾರ್ಟರ್ಸ್ಗಳು ಅಂದರೆ ಕೆಲಸಗಾರರಿಗೋಸ್ಕರ ಕಟ್ಟಿರೋ ಬಿಲ್ಡಿಂಗ್ಗಳು ಕ್ವಾರ್ಟರ್ಸ್ ಅಂತ ಕರಿತೀವಿ. ನಾವು ಲೈನ್ ಮನೆಗಳು ಅಂತ ಕರಿತೀವಿ, ತೋಟದವ್ರಿಗೆ ಲೈನ್ ಮನೆ ಕಟ್ಟೋರೆ ಅಂತ ಹೇಳ್ತಾರಲ್ಲ, ಆ ಲೈನ್ ಮನೆಗಳಲ್ಲಿ ಬರುವ ಬಾಡಿಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದು ಬಿಸ್ನೆಸ್ ಅಂತ ಕರಿತೀವಿ, ಇನ್ಕಮ್ ಫ್ರಮ್ ಬಿಸ್ನೆಸ್. ನೆಕ್ಸ್ಟ್ ಇಸ್ ಬಿಲ್ಡಿಂಗ್ ಇಸ್ ಲೆಟ್ ಔಟ್ ಫಾರ್ ಅಥಾರಿಟೀಸ್. ಇವಾಗ ನಾವು ಬಿಲ್ಡಿಂಗ್ ಕೊಟ್ಟಿದ್ದೀವಿ ಯಾಕೆ ಅಂದರೆ ಬ್ಯಾಂಕ್ಗೆ, ಪೋಸ್ಟ್ ಆಫೀಸ್ಗೆ, ಪೊಲೀಸ್ ಸ್ಟೇಷನ್ಗೆ. ಗ್ಯಾಪ್ ಕಟ್ಕೊಳ್ಳಿ, ಬ್ಯಾಂಕು, ಪೋಸ್ಟ್ ಆಫೀಸು, ಪೊಲೀಸ್ ಸ್ಟೇಷನ್. ಈ ಏನಕ್ಕೆ ಅನುಕೂಲ? ನಮ್ಮ ಕಾಲೇಜಲ್ಲಿ ವ್ಯವಹಾರ ಭಾಳ ಕಮ್ಮಿ. ಕೆಲವು ಕಂಪ್ನಿಗಳಲ್ಲಿ ಲಕ್ಷಾನುಗಟ್ಟಲೆ ದುಡ್ಡು ಕಟ್ಟಬೇಕು, ದುಡ್ಡು ತಗೊಬೇಕು. ಸೊ ಅವ್ರೇನು ಮಾಡ್ತಾರೆ, ಒಂದು ಬ್ಯಾಂಕ್ನ ಅವ್ರು ಅಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾರೆ. ನೀವು ದೊಡ್ಡ ದೊಡ್ಡ ಕಾಲೇಜಿಗೆ ಹೋದರೆ ಪಕ್ಕದಲ್ಲೇ ಒಂದು ಬ್ಯಾಂಕ್ ಇರ್ತದೆ. ಯಾಕೆ ಅಂದರೆ ಅಲ್ಲಿ ದುಡ್ಡು ಕಟ್ಟೋಕ್ಕೆ ಬ್ಯಾಂಕ್ ಡೈರೆಕ್ಟ್ ನೀವೇ ಹೋಗಿ ಕಟ್ಬಿಟ್ಟು ಬರಬೇಕು. ಹಾಗೆ ಪೋಸ್ಟ್ ಆಫೀಸು ಅಲ್ಲೇ ಇರ್ತಿತ್ತು. ಈಗ ಪೋಸ್ಟ್ ಆಫೀಸ್ಗೆ ಬೆಲೆ ಇಲ್ಲ, ಈ ಹಿಂದೆ ತುಂಬ ಬೆಲೆ ಇತ್ತು. ಸೊ ಪೋಸ್ಟ್ ಆಫೀಸಿಗೆ ಕೊಟ್ಟಿರ್ತೀವಿ. ಪೊಲೀಸ್ ಸ್ಟೇಷನ್ ಯಾಕೆ ಕೊಡಬೇಕು ಅಂದರೆ ಕೆಲವು ಟೈಮು ಪೊಲೀಸ್ ಸ್ಟೇಷನ್ ಕೊಡಬೇಕಾಗಿ ಬರ್ತದೆ. ಯಾಕೆಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ನಮ್ಮಲ್ಲಿ ಕೆಲವು ಟೈಮ್ ಕೆಲವು ಪ್ಲೇಸಸ್ಸಲ್ಲಿ ಕೊಡಬೇಕಾಗ್ಬರ್ತದೆ. ರಿಮೋಟ್ ಏರಿಯಾದಲ್ಲಿ ಇದ್ದರೆ ಯಾವ್ದಾರ ಬಿಸ್ನೆಸ್ಸು, ಆಗ ಅಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಬರೋ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ.
ಇನ್ಯಾವುದು ಎಕ್ಸೈಸ್ ಆಫೀಸಿಗೆ ಕೊಡ್ತೀವಿ ಕೆಲವು ಟೈಮು, ಅದು ಕೂಡ ಬರೋದಿಲ್ಲ. ಸೊ ಇನ್ಕಮ್ ಫ್ರಮ್ ಸಚ್ ಬಿಲ್ಡಿಂಗ್ಸ್ ವಿಲ್ ಬಿ ಅಸೆಸಬಲ್ ಆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ನಾಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅದು ಬಿಸ್ನೆಸ್ ಇನ್ಕಮ್ ಅಂತ ತಗೊಬೇಕೇ ಹೊರತು ಹೌಸ್ ಪ್ರಾಪರ್ಟಿ ಅಲ್ಲ. ಪ್ರೊವೈಡೆಡ್ ಡಾಮಿನೆಂಟ್ ಪರ್ಪಸ್ ಆಫ್ ಲೆಟಿಂಗ್ ಔಟ್ ಆಫ್ ಬಿಲ್ಡಿಂಗ್ ಇಸ್ ಟು ಎನೇಬಲ್ ಅಸೋಸಿ ಟು ಕ್ಯಾರಿ ಆನ್ ಬಿಸ್ನೆಸ್ ಮೋರ್ ಎಫಿಷಿಯೆಂಟ್ಲಿ ಆ್ಯಂಡ್ ಸ್ಮೂತ್ಲಿ. ಇಲ್ಲಿ ಮೇಯ್ನಾಗಿ ಕೊಟ್ಟಿರೋದು ಬಿಲ್ಡಿಂಗ್ ಏನಕ್ಕೆ ಅಂದರೆ ನಮ್ಮ ಕೆಲಸ ಅಚ್ಚುಕಟ್ಟಾಗಿ ನಡೀಲಿ ಅಂತ. ನಾವು ಫೀಸ್ ಕಟ್ಟೋಕ್ಕೆಲ್ಲ ನಾವು ಒದ್ದಾಡಬೇಕಾಗಿಲ್ಲ, ಬೇರೆ ಕಡೆ ಕಳಿಸ್ಬೇಕಾಗಿಲ್ಲ, ನಮ್ಮವರೇ ಹೋಗಿ ಅಲ್ಲಿ ಕಟ್ತಾರೆ ಬರ್ತಾರೆ, ಭಾಳ ಸುಲಭ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ ಕಾಂಪೋಸಿಟ್ ಲೆಟಿಂಗ್ ಆಫ್ ಬಿಲ್ಡಿಂಗ್ ಅಂತೀವಿ ವಿತ್ ಅದರ್ ಅಸೆಟ್ಸ್. ಕಾಂಪೋಸಿಟ್ ಅಂದರೆ ಪದ ಅರ್ಥ ಬೇಕು. ಬಿಲ್ಡಿಂಗ್ ಜೊತೆಗೆ ಬೇರೆ ಬೇರೆ ಸೇರಿಸ್ಕೊಳ್ಳೋದು. ಅಂದರೆ ಬಿಲ್ಡಿಂಗ್ ಫರ್ನಿಚರು, ಮಿಷಿನರಿ. ಈಗ ನನ್ನ ಹತ್ರ ಒಂದು ಬಿಲ್ಡಿಂಗ್ ಇದೆ, ನನ್ನ ಹತ್ರ ಜೊತೆಗೆ ಈ ಅಕ್ಕಿ ಪುಡಿ ಮಾಡೋ ಮಿಲ್ಲು ಇದೆ, ಮಿಷಿನ್ ಸೇಮ್ ಕಡೆ ಕೊಟ್ಟಿದ್ದೀನಿ. ಅಕ್ಕಿ ಪುಡಿ ಮಾಡೋ ಮಿಲ್ಲು ಕೊಟ್ಟಿದ್ದೀನಿ, ಜೊತೆಗೆ ಬಿಲ್ಡಿಂಗ್ನು ಮಾಡೇ ಕೊಟ್ಟಿದ್ದೀನಿ. ಅದು ಕಾಂಪೋಸಿಟ್ ಲೆಟ್ಟಿಂಗ್ ಅಂತ ಕರಿತೀವಿ. ಆಗ ಬರುವ ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ ಆಗೋದಿಲ್ಲ. ಮತ್ತೆ ಯಾವ ಇನ್ಕಮ್ ಸರ್? ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ಸು ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಒಂದು ಬಿಸ್ನೆಸ್ ಆಗ್ಬೋದು, ಅದರ್ ಸೋರ್ಸ್ ಆಗ್ಬೋದು. ಕೆಲವು ಟೈಮ್ ನಾವು ಕಾಂಪೋಸಿಟ್ ಲೆಟ್ಟಿಂಗ್ ಅಂತೀವಿ. ಈಗ ನಮ್ಮ ಬಿಲ್ಡಿಂಗಲ್ಲೇ ಹೇಳ್ದಲ್ಲ ನಿಮಗೆ, ಅಕ್ಕಿ ಪುಡಿ ಮಾಡೋ ಮಿಷಿನು ಭಾಳ ಸುಲಭಕ್ಕೆ ಅರ್ಥ ಆಗುತ್ತೆ. ಅದನ್ನು ನಾವು ಏನಾರು ಕೊಟ್ಟಿದ್ರೆ ಅದು ಇನ್ಕಮ್ ಫ್ರಮ್ ಎಲ್ಲಿ ಬರ್ತದೆ, ಬಿಸ್ನೆಸ್ ಅಂತ ತಗೊಬೇಕು. ನೆಕ್ಸ್ಟ್ ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್ ಅಂತ ಈಗ ಭಾಳ ಫೇಮಸ್. ನಿಮಗೆ ಊಟ ತಿಂಡಿ ವಸತಿ ಸವಲತ್ತು ಎಲ್ಲ ಮಾಡಿಕೊಡ್ತಾರೆ. ನೀವು ಹೋಗಿ ತಿಂಗಳಿಗೆ ಇಷ್ಟು ಬಾಡಿಗೆ ಕೊಡಬೇಕು. ಈ ಮನೆ ಎಲ್ಲ ಕೊಡೋದಲ್ಲದೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ನಿಮಗೆ ಟಿಫಿನ್ ಕ್ಯಾರಲ್ಲಿ ಕಟ್ಕೊಡ್ತಾರೆ ಮಧ್ಯಾಹ್ನ ಆಫೀಸ್ಗೆ ಹೋಗೋಕ್ಕೆ. ಮತ್ತು ಬೆಳಗ್ಗೆ ಸಂಜೆ ಬಂದಾಗ ನಿಮ್ಮ ಕ್ಯಾರಿಯರ್ ವಾಪಸ್ ಅವರೇ ತೊಳ್ಕೊಡ್ತಾರೆ, ಅವರೇ ನಿಮಗೆ ಊಟ ಕೊಡ್ತಾರೆ, ನಿಮಗೆ ವಾಷಿಂಗ್ ಮಿಷಿನ್ ಇರ್ತದೆ, ಬಟ್ಟೆ ಕೊಡ್ತಾರೆ, ಇವೆಲ್ಲ ಮಾಡ್ತಾರೆ. ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ. ನಮ್ಮ ಸೋಮಪೇಟೆಯಲ್ಲಿ ನಾನು ಹೇಳೋದು ಅದು ಅರ್ಥ ಆಗ್ತಿಲ್ಲ, ಯಾಕೆಂದರೆ ಹೆಚ್ಚಿನವರು ನೀವು ಆ ಫೆಸಿಲಿಟಿ ಅನುಭವಿಸಿರೋದಿಲ್ಲ. ನೆಕ್ಸ್ಟ್ ಫೀಚರ್ಸ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅದು ಫೀಚರ್ಸ್ ಏನು? ವಾಟ್ ಆರ್ ದ ಫೀಚರ್ಸ್? ಇಟ್ ಈಸ್ ಓನ್ಲಿ ಓನರ್ ಆಫ್ ದೋಸ್ ಪ್ರಾಪರ್ಟೀಸ್ ಲಯಬಲ್ ಟು ಪೇ ದ ಟ್ಯಾಕ್ಸ್. ಟ್ಯಾಕ್ಸ್ ಯಾರು ಕಟ್ಟಬೇಕಪ್ಪ ಅಂದರೆ ಮನೆ ಓನರ್ ಕಟ್ಟಬೇಕು. ಅಂಡರ್ ದ ಹೆಡ್, ಯಾವ ಹೆಡ್ಡು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸಿನ್ಸ್ ದೆರ್ ಈಸ್ ಸ್ಪೆಸಿಫೈಡ್ ಹೆಡ್, ಇನ್ಕಮ್ ಹೌಸ್ ಪ್ರಾಪರ್ಟಿ, ರೆಂಟ್ ಆರ್ ಎನಿ ಅದರ್ ಇನ್ಕಮ್ ಫ್ರಮ್ ಓನರ್ಶಿಪ್ ಆಫ್ ದ ಹೌಸ್ ಪ್ರಾಪರ್ಟಿ ಕೆನಾಟ್ ಬಿ ಟ್ಯಾಕ್ಸ್ ಅಂಡರ್ ಎನಿ ಅದರ್ ಹೆಡ್. ಬೇರೆ ಯಾವ ಹೆಡ್ಗೆ ತೊಗೊಳಂಗಿಲ್ಲ, ಇಲ್ಲೇ ತಗೊಬೇಕು. ಈವನ್ ಇಫ್ ಅಸೋಸಿ ಬಿಸ್ನೆಸ್ ಇಸ್ ದಟ್ ಔಟ್ ಹೌಸ್ ಪ್ರಾಪರ್ಟಿ ರೆಂಟ್ ಕುಡ್ ನಾಟ್ ಬಿ ಟ್ಯಾಕ್ಸ್ ಅಂಡರ್ ಬಿಸ್ನೆಸ್ ಇನ್ಕಮ್. ನಾವು ಏನು ಮಾಡಿದ್ದೀವಿ, ವ್ಯಾಪಾರವ್ರಿಗೆ ಕೊಟ್ಟಿದ್ದೀವಿ. ಈಗ ಅದೊಂದು ಮನೆ ಇದೆ, ವ್ಯಾಪಾರ ಮಾಡೋಕೆ ಕೊಟ್ಟಿದ್ದೀನಿ. ಹಾಗಾದ್ರೆ ಸರ್ ಅದು ಎಲ್ಲಿ ತಗೋಬೇಕು? ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ. ಇಲ್ಲಿ ಓನರ್ ಅಂದರೆ ಯಾರು? ಲೀಗಲ್ ಓನರ್. ಇನ್ನೊಂದು ಡೀಮ್ಡ್ ಓನರ್ ಅಂತ. ಓನರ್ ಅಂದರೆ ಭಾಳ ಕಷ್ಟ ಇದೆ. ಮನೆ ಓನರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಾವು ಹೇಳ್ತಿದ್ದೀವಲ್ಲ, ಇಲ್ಲಿ ಹೇಳುವಾಗ ಭಾಳ ಸುಲಭ, ಓನರ್ಶಿಪ್ ಹೇಳುವಾಗ ಭಾಳ ಕಷ್ಟ ಇದೆ. ಲೀಗಲ್ ಓನರ್, ನಾನು ಲೀಗಲ್ ಸನ್, ನಮ್ಮಪ್ಪನ ಆಸ್ತಿ ನನಗೆ ಬಂದರೆ ಲೀಗಲ್ ಓನರು. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಇಫ್ ದ ಹೌಸ್ ಪ್ರಾಪರ್ಟಿ ರಿಜಿಸ್ಟರ್ಡ್ ಆನ್ ದ ನೇಮ್ ಆಫ್ ದ ಪರ್ಸನ್, he is called as legal owner. The purpose of income tax, it is a legal ownership and not the occupation or a possession of the house property is to be considered. ಇಲ್ಲಿ ಲೀಗಲ್ ಕಾನೂನುಬದ್ಧವಾಗಿ ಯಾರು ಓನರ್ ಅನ್ನೋದು ಬೇಕೇ ಹೊರತು ಯಾರು ವಾಸ ಇದ್ದಾರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಭಾಳ ಸ್ಪಷ್ಟವಾಗಿ ಇಟ್ಕೋಬೇಕು. ವಾಸ ಮಾಡೋದೇ ಯಾರೋ, ಓನರೇ ಯಾರೋ ಆಗಿರ್ತಾರೆ. ಆಯಿತಾ? ಸೊ ವಾಸ ಮಾಡೋ ಲೆಕ್ಕಕ್ಕೆ ಬರೋಕ್ಕಿಲ್ಲ. ಓನರ್ ಯಾರು ಅವನೇ ಲೀಗಲ್ ಓನರ್ ಆಗ್ತಾನೆ ಹೊರತು ಸುಮ್ಮನೆ ಯಾರ್ಯಾರನ್ನೋ ನೀವು ಓನರ್ ಅಂತ ಕರೆಯೋಕ್ಕೆ ಆಗೋದಿಲ್ಲ. ನೆಕ್ಸ್ಟು ಫೀಚರ್ಸ್ ಆಫ್ ಡೀಮ್ಡ್ ಓನರ್ ಯಾರು? ಹಾಗಾದರೆ ಡೀಮ್ಡ್ ಅಂತ sometimes they are, though legal owner is different, some other person may be deemed to be owner of the house property. ಕೆಲವು ಟೈಮು ಅವನು ಓನರ್ ಅಂದ್ರೂ ಓನರ್ ಬೇರೆನಾಗಿರ್ತಾನೆ. ಒಂದೊಂದು ಸತಿ ಏನಾಗ್ತದೆ, ಬಿಲ್ಡಿಂಗು ಯಾರ್ದು? ಗಂಡಂದು ಹೆಂಡ್ತಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತಾನೆ, ಅಥವಾ ಮಗಳ ಹೆಸರಿಗೆ ಮಾಡಿರ್ತಾನೆ, ಸಣ್ಣ ಮಕ್ಕಳ ಹೆಸರು ಟ್ರಾನ್ಸ್ಫರ್ ಮಾಡಿರ್ತಾನೆ, ದುಡ್ಡು ಗಿಡ್ಡು ಏನು ಇಸ್ಕೊಂಡಿಲ್ಲ, ಫಿಕ್ಸೆಡ್ ಟೈಮ್ ಟ್ರಾನ್ಸ್ಫರ್ ಮಾಡಿರ್ತಾನೆ. ಆಗ ಡೀಮ್ಡ್ ಓನರ್ ಯಾರು ಅಂದರೆ, ಈಗ BT ಚೆನ್ನೈನವ್ರ ಹತ್ರ ಬಿಲ್ಡಿಂಗ್ ಇದೆ, ಅವ್ರ ಹೆಂಡತಿ ಹೆಸರು ಟ್ರಾನ್ಸ್ಫರ್ ಮಾಡಿದ್ದಾರೆ, ಗೌರಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಓನರ್ ಯಾರು ಅಂದರೆ BT ಚೆನ್ನೈನೇ, ಗೌರಮ್ಮ ಅಲ್ಲ. ಯಾಕೆ? ದುಡ್ಡು ಇಸ್ಕೊಂಡಿಲ್ಲ, ಸುಮ್ಮನೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದಕ್ಕೆ ಈಗ BT ಚೆನ್ನೈ ಅವ್ರ ಮನೆಗೆ 10 ಕೋಟಿ ಬಾಳ್ತದೆ ಅಂದರೆ 10 ಕೋಟಿಗೆ ಅವರು ಗೌರಮ್ಮನವ್ರ ಹೆಸರು ಟ್ರಾನ್ಸ್ಫರ್ ಮಾಡಿದರೆ ಆಗ ಓನರ್ ಯಾರು? ಗೌರಮ್ಮ ಆಗ್ತಾರೆ.
ಇಲ್ಲಿ ಸುಮ್ಮನೆ ಹೆಸರಿಗೆ ಹೆಂಡತಿ ಹೆಸರು ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ. ಆಗ ಯಾರು ಓನರ್ ಅಂದರೆ ಹೆಂಡ್ತಿನೇ ಓನರ್, ಸಾರಿ ಚೆನ್ನಾಗವರೇ ಓನರ್ ಆಗ್ತಾರೆ, ಹಸ್ಬೆಂಡೇ ಓನರ್ ಆಗ್ತಾರೆ. ಸಣ್ಣ ಮಕ್ಕಳ ಹೆಸರು ಟ್ರಾನ್ಸ್ಫರ್ ಮಾಡಿರ್ತಾರೆ. ಆವಾಗ ಅದು ಓನರ್ ಯಾರು ಅಂದರೆ ನಿಜ ಮೊದಲನೇ ಓನರ್ ಯಾರೋ ಅವನೇ ಓನರ್ ಆಗ್ತಾರೆ. ನೆಕ್ಸ್ಟ್, ಹೋಲ್ಡರ್ ಆಫ್ ಇಂಪಾರ್ಟೇಬಲ್ ಎಸ್ಟೇಟ್ ಈಸ್ ಡೀಮ್ ಟು ಬಿ ಓನರ್ ಆಫ್ ಆಲ್ ದ ಪ್ರಾಪರ್ಟೀಸ್ ಕಂಪ್ಲೀಟ್ ಇನ್ ದ ಎಸ್ಟೇಟ್. ಈಗ ಏನಾಗುತ್ತೆ, ಕೆಲವ್ರದ್ದು ಆಸ್ತಿ ಇರ್ತದೆ ಸಿಕ್ಕಾಬಟ್ಟೆ, ಆದರೆ ಟ್ರಾನ್ಸ್ಫರ್ ಆಗಿರೋದಿಲ್ಲ, ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ, ಗೋಜರಿರ್ತದೆ. ನಾನು ತಗೋಬೇಕು ಸೋಮಪೇಟೆಯಲ್ಲಿ ದೊಡ್ಡ ಮನೆ, ಡಿ ಫ್ಯಾಮಿಲಿ ಅವ್ರದ್ದು ಕೆಲವು ಪ್ರಾಪರ್ಟಿಗಳು ಅದರ ಇದೆ. ಅಂದರೆ ಈಗ ನೀವು ಸಾಕಮ್ಮನ ಬಂಗ್ಲೆ ನೋಡಿದ್ರೆ ಯಾರು ಓನರು? 4-5 ಜನ ಬರ್ತಾರೆ. ಸೊ ಹಾಗಾದ್ರೆ ನೀವು ಟ್ಯಾಕ್ಸ್ ಯಾರಾದ್ರೂ ಕಲೆಕ್ಟ್ ಮಾಡ್ತೀರಾ? ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕು ತಾನೆ, ಇನ್ಕಮ್ ಹೌಸ್ ಪ್ರಾಪರ್ಟಿ ಕಂಡು ಹಿಡಿಬೇಕು ತಾನೆ. ಯಾರ ಕಲೆಕ್ಟ್ ಮಾಡ್ತೀರಾ ಅಂದರೆ ಯಾರು ಅಲ್ಲಿ ಇಂಪಾರಿಟಬಲ್ ಎಸ್ಟೇಟ್ ಯಾರು ಅವನು ಓನರ್ ಹಂಗೆ ಆ್ಯಕ್ಟ್ ಮಾಡ್ತಾನೆ ಅವನೇ ಓನರ್ ಅಷ್ಟೇ. ಈಗ ಬಿ ಟಿ ಚಂದ್ರ ಮನೆ, ದೊಡ್ಡ ಮನೆ ಇದೆ. ಎಲ್ಲಿದೆ? ನೀವು ಅಕಸ್ಮಾತ್ ತುಳಸಿ ನಿಲಯಂ ಅಂತ ಇದೆ ನಮ್ಮ ರೇಂಜಸ್ ಬ್ಲಾಕಲ್ಲಿ ಹೋದರೆ, ಅಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ. ಸೊ ಅದು ಯಾರು ಎಂಜಾಯ್ ಮಾಡ್ತಿದ್ದಾರೆ? ಅವ್ರು ಈ ಮಗ, ಸಾಮಾನ್ಯವಾಗಿ ಈ ಮಗ ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಯಾರ ಹೆಸರಿಗೆ ಬರಬೇಕು? ಅವ್ರಿಗೆ 4-5 ಜನ ಗಂಡು ಮಕ್ಕಳಿದ್ದಾರೆ, ಒಬ್ಬಳು ಹೆಣ್ಮಗಳಿದ್ದಾಳೆ, ಅವರೆಲ್ಲರೂ ಓನರೇ. ಆದರೆ ಇಂಪಾರ್ಟೇಬಲ್ ಎಸ್ಟೇಟಲ್ಲಿ ಹಿರಿ ಮಗನೇ ಓನರ್ ಆಗ್ಬಿಡ್ತಾನೆ ಅಲ್ಲಿ. ಯಾಕೆಂದರೆ ಅವನು ಎಂಜಾಯ್ ಮಾಡ್ತಿದ್ದಾನೆ ಆ ಮನೇನ, ಅದಕ್ಕೋಸ್ಕರ. ಇನ್ನೊಂದು, ಮೆಂಬರ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಅಥವಾ ಅಸೋಸಿಯೇಷನಲ್ಲಿ ಬಿಲ್ಡಿಂಗ್ ಅಲಾಟೆಡ್ ಆಗಿರ್ತದೆ, ಅವ್ರ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಹಾಗಾದ್ರೆ ಓನರ್ ಯಾರು ಅಂದರೆ, ನಿಮ್ಗೆ ಅಲಾಟ್ ಆಗಿದೆಯಾ, ನೀವೇ ಓನರ್ ಅಷ್ಟೇ. ನಾನು ₹100 ಈಗ ಒಂದು ಮನೆಗೆ ಓನರ್ ಆಗಬೇಕು ಅಂದರೆ ಸೊಸೈಟಿಗಳ ಮನೆ ತಗೊಂಡಾಗ ₹10,000 ಕಟ್ಟಿದವರಿಗೆ ಮನೆ ಸಿಕ್ಬಿಟ್ಟಿರ್ತದೆ. ಓನರ್ ಯಾರು? ನಾನೇ, ಸೊಸೈಟಿ ಅಲ್ಲ. ಓಕೆ. ಪರ್ಸನ್ ಕನ್ಸ್ಟ್ರಕ್ಟಿಂಗ್ ಹೌಸಸ್ ಆನ್ ಲೀಸ್ಡ್ ಲ್ಯಾಂಡ್ ಈಸ್ ಡೀಮ್ ಟು ಬಿ ದ ಓನರ್ ಆಫ್ ದ ಪ್ರಾಪರ್ಟಿ. ಭೂಮಿನ ಲೀಸ್ ತಗೊಂಡು ಮನೆ ಕಟ್ತಾ ಇದ್ರೆ ಓನರ್ ಅಂದರೆ ಯಾರು? ಮನೆ ಕಟ್ತಾ ಇದ್ದಾನೆ ಅವನು. ಲೀಸ್ ಅಂದರೆ ಭೋಗ್ಯಕ್ಕೆ. ಎಷ್ಟು ವರ್ಷಕ್ಕೆ ಭೋಗ ಮಾಡಿರ್ತೀವಿ? 100 ವರ್ಷಕ್ಕೆ ಭೋಗ ಮಾಡಿರ್ತೀವಿ. ಸೊ ಲೀಸ್ ಓಲ್ಡ್ ಲ್ಯಾಂಡ್ ಮೇಲೆ ಮನೆ ಕಟ್ತಿದ್ರೆ ಓನರ್ ಯಾರು ಅಂತ ಹೇಳಿದ್ರೆ, ಯಾರು ಮನೆ ಕಟ್ತಾವನೆ ಅವನೇ ಓನರು. ಎ ಪರ್ಸನ್ ಕನ್ಸ್ಟ್ರಕ್ಟಿಂಗ್ ಹೌಸ್ ಲೀಸ್ ಆಯಿತು. ಎ ಪರ್ಸನ್ ಹೌಸ್ ಅಲೌಡ್ ಟು ರಿಟೈನ್ ಪೊಸಿಷನ್ ಆಫ್ ದ ಬಿಲ್ಡಿಂಗ್ ಪಾರ್ಟ್ ದೇರ್ ಆಫ್ ಆಸ್ ಪರ್ ಪ್ರಾವಿಷನ್ ಆಫ್ ಟ್ರಾನ್ಸ್ಫರ್ ಆ್ಯಕ್ಟ್. ಕೆಲವರು ಮನೆ ಇಟ್ಕೊಳ್ಳೋಕೆ ಪ್ರೊವಿಷನ್ ಇರ್ತದೆ ಅವರು. ಎ ಪರ್ಸನ್ ಅಕ್ವೈರ್ಸ್ ರೈಟ್ಸ್ ರೆಸ್ಪೆಕ್ಟ್ ಬಿಲ್ಡಿಂಗ್ ಬೈ ವೇ ಆಫ್ ಸೇಲ್, ಎಕ್ಸ್ಚೇಂಜ್, ಲೀಸ್ ಟರ್ಮ್ಸ್ ನಾಟ್ ಲೆಸ್ ದ್ಯಾನ್ 12 months. 12 ತಿಂಗಳೊಳಗಡೆ ಲೀಸು ಇಟ್ಕೊಂಡಿದ್ರೆ ಅವನೇ ಓನರ್ ಆಗ್ತಾನೆ. ನೋಟ್, ಟೆನೆಂಟ್ ಸಬ್ಲೆಟ್ಸ್ ದ ಪ್ರೊಪೋರ್ಷನ್ ಆಫ್ ದ ಹೌಸ್, ದ ಇನ್ಕಮ್ ರಿಸೀವ್ಡ್ ಫ್ರಮ್ ಟ್ಯಾಕ್ಸೇಬಲ್ ಅಂಡರ್ ದಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ನಾಟ್ ಅಂಡರ್ ದಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓನರು ಬೇರೆ ಬಾಡಿಗೆದಾರ ಇನ್ನೊಂದು ಮನೆಯನ್ನು ಬಾಡಿಗೆ ಕೊಟ್ಟಿದ್ರೆ ಯಾರು ಓನರ್ ಆಗ್ತಾರೆ ಅಂದರೆ ಅವನು ಓನರ್ ಆಗೋದಿಲ್ಲ. ಸಬ್ಲೆಟಿಂಗು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ. ಸಬ್ಲೆಟಿಂಗ್ ಇನ್ಕಮ್ ಫ್ರಮ್ ಹೌಸ್ ನಾನು ಹೇಳಿದ್ದೀನಿ. ನೆಕ್ಸ್ಟು, ಇನ್ಕಮ್ ಫ್ರಮ್ ಈಸ್ ಕಂಪ್ಯೂಟೆಡ್ ಆನ್ ಆ್ಯನ್ಯುಯಲ್ ಬೇಸಿಸ್. ನಾವು ಫೀಚರ್ಸ್ ಮಾಡ್ತಿದ್ದೀನಿ. 3ನೇ ಫೀಚರ್ ಏನು? ಇನ್ಕಮ್ ಆಫ್ ದ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್ ಆನ್ ಆ್ಯನ್ಯುಯಲ್ ಬೇಸಿಸ್, ವಾರ್ಷಿಕ ಲೆಕ್ಕಾಚಾರ. ಆ್ಯಂಡ್ ಲ್ಯಾಂಡ್ ಅಪಾರ್ಟೆಡ್ ಡೇ ಟು ರೆಂಟಲ್ ವ್ಯಾಲ್ಯೂ, ಎಲ್ಲವೂ ವಾರ್ಷಿಕ ವ್ಯವಹಾರ. ಓಕೆ, ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ, ಒಂದು ತಿಂಗಳ ಲೆಕ್ಕ ಏನಿಲ್ಲ. ನೆಕ್ಸ್ಟು, ಅಸೋಸಿಯೇಟ್ ನಾಟ್ ಯೂಸ್ ಹೌಸ್ ಪ್ರಾಪರ್ಟಿ ಫಾರ್ ಇಸ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ನಾನು ಸ್ವಂತ ವ್ಯವಹಾರಕ್ಕೆ ಮನೆಯನ್ನು ಬಳಸ್ತಾ ಇದ್ದರೆ ಆ ಇನ್ಕಮ್ ಬರೋ ಇನ್ಕಮ್ಮು ಅಥವಾ ನನಗೆ ಅದನ್ನು ಇನ್ಕಮ್ ಹೌಸ್ ಪ್ರಾಪರ್ಟಿ ಕರೆಯೋದಿಲ್ಲ. ನೀವು ಸುಮಾರು ಉದಾಹರಣೆಗಳಿದ್ದಾವೆ ಸೋಮಪೇಟೆಯಲ್ಲಿ ನೋಡಿದ್ರೆ. ಈಗ ಕೃಷ್ಣಾನಂದ ಡಾಕ್ಟ್ರು ಅವ್ರದ್ದು ಮನೆ ಇದೆ, ಪಕ್ಕದಲ್ಲಿ ಕ್ಲಿನಿಕ್ ಇದೆ. ಅದು ಅವ್ರಿಗೆ ಅದು ಅದ್ರದ್ದು ಸರ್ ಆ ಪಕ್ಕದ ಮನೆಗೆ ಬಾಡಿಗೆ ಬರ್ತಿತ್ತಲ್ಲ ಅಂತ ನೀವೇನು ಹೇಳಕ್ಕೆ ಹೋಗಬೇಡಿ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ. ಆಯಿತಾ? ಅಷ್ಟೇ, ಅದು ಆಗೋದಿಲ್ಲ ಅಷ್ಟೇ. ಎಕ್ಸೆಪ್ಷನ್ ಫ್ರಮ್ ರಿಗಾರ್ಡಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಎಕ್ಸೆಪ್ಷನ್ಸ್ ಅಂದರೆ ಇದು ಟ್ಯಾಕ್ಸಿಗೆ ಬರೋದಿಲ್ಲಪ್ಪ, ಎಕ್ಸೆಪ್ಷನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೀವು ಟ್ಯಾಕ್ಸ್ ಕಟ್ಟಬೇಡಿ ಅಂತ. ಎಲ್ಲರೂ ಎಕ್ಸೆಪ್ಷನ್ ಫ್ರಮ್ ಟ್ಯಾಕ್ಸ್ ಇದೆ, ಕೆಲವೊಂದು ಸತಿ ಎಕ್ಸೆಪ್ಷನ್ಸ್ ಇದೆ, ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅವರು. ಯಾವುದಕ್ಕೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಯಾವುದು? ಮೊದಲನೇದು ಇನ್ಕಮ್ ಫ್ರಮ್ ಫಾರಮ್ ಹೌಸ್. ನಾನೊಂದು ಸಣ್ಣ ಹೌಸ್ ಕಟ್ಕೊಂಡಿದ್ದೀನಿ, ಎಲ್ಲಿ? ತೋಟದೊಳಗಡೆ. ಏನಕ್ಕೋಸ್ಕರ? ಅಗ್ರಿಕಲ್ಚರಲ್ ಇನ್ಕಮ್ಗೋಸ್ಕರ. ಸೊ ಫಾರಮ್ ಹೌಸ್ ಬಾಡಿಗೆ ಕೊಟ್ಟಿದ್ದೀನಿ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ ಅಂದರೆ ಆಗೋದಿಲ್ಲ. ಅದು ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಆಗುತ್ತೆ, ಎಕ್ಸಮ್ಟ್ ಆಗುತ್ತೆ ಟ್ಯಾಕ್ಸ್. ಒಂದು
ಎರಡನೇದು ಆ್ಯನ್ಯಲ್ ವ್ಯಾಲ್ಯೂ ಆಫ್ ಒನ್ ಪ್ಲೇಸ್ ಟು ಎಕ್ಸ್ ಇಂಡಿಯನ್ ರೂಲರ್. ಒಬ್ಬ ರೂಲರ್ ಅಂದರೆ ನಮ್ಮ ಮಹಾರಾಜರು ಇವರಿರಲ್ಲ, ಅವರಿಗೆ ಒಂದು ಪ್ಯಾಲೇಸು, ಒಂದು ಬಂಗ್ಲೋ, ಅವರಿಗೆ ಟ್ಯಾಕ್ಸ್ ಇಲ್ಲ. ಹೌಸ್ ಪ್ರಾಪರ್ಟಿ ಆಗೋದಿಲ್ಲ, ಅದು ಎಕ್ಸೆಂಪ್ಟ್. ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೈ ಓನ್ಡ್ ಬೈ ಲೋಕಲ್ ಅಥಾರಿಟಿ. ಬಿಲ್ಡಿಂಗ್ಗಳು ಲೋಕಲ್ ಅಥಾರಿಟಿ, ಮುನ್ಸಿಪಾಲಿಟಿಗಳು, ಡೆವಲಪ್ಮೆಂಟ್ ಬೋರ್ಡು, ಸೈಂಟಿಫಿಕ್ ರಿಸರ್ಚ್ಗೆ, ಗೇಮ್ಸ್ ಆ್ಯಂಡ್ ಆರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ, ಟ್ರೇಡ್ ಯೂನಿಯನ್ಗೆ, ಚಾರಿಟೇಬಲ್ ಟ್ರಸ್ಟ್ಗೆ, ಪೊಲಿಟಿಕಲ್ ಪಾರ್ಟೀಸ್ಗೆ, ದೇ ಆರ್ ಎಕ್ಸೆಂಪ್ಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್. ದೇ ಆರ್ ನಾಟ್ ಮೆಂಟ್ ಫಾರ್ they're not meant, so the income is exempt from tax. Income from authority setting up marketing of commodities, from letting out godowns, warehouses, storages of commodities meant for sale. ಯಾವ್ದಾರ ಈ ಮಾರುಕಟ್ಟೆಯಲ್ಲಿ ಗೋಡಾನ್ಗಳನ್ನ ಉಪಯೋಗಿಸಿದ್ರೆ, ಸ್ಟೋರೇಜ್ಗಳನ್ನು ಬಳಸಿದ್ರೆ, ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗೋದಿಲ್ಲ, ಹೌಸ್ ಪ್ರಾಪರ್ಟಿ ಆಗೋದಿಲ್ಲ. ಮೂರು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಯೂಸ್ಡ್ ಫ್ಯಾಸಿಲಿಟಿ ಫಾರ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ನಮ್ಮ ಸ್ವಂತ ಬಿಸ್ನೆಸ್ಗೆ, ಪ್ರೊಫೆಷನ್ಗೆ ನಾವು ಬಳಸಿದ್ರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈಗ ಉದಾಹರಣೆಗೆ ನಮ್ಮ ಸಾಗರ್ ಲಾಯರ್ ಅವ್ರ ಮನೆಯಲ್ಲಿ ಒಂದು ರೂಮನ್ನು ಸ್ವಂತಕ್ಕೆ ಬಳಸ್ತಾರೆ, ಸರ್ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತಾ ಅಂದರೆ ಬರೋದಿಲ್ಲ ಅಲ್ಲಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಒನ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಭಾರತದ ಯಾವುದಾರ ಮೂಲೆಯಲ್ಲಿ ಒಂದು ಮನೆಯನ್ನು ಅವನ ಸ್ವಂತಕ್ಕೆ ಬಳಸ್ಬೋದು, ಅದು ಇನ್ಕಮ್ ಟ್ಯಾಕ್ಸ್ಗೆ ಬರೋದಿಲ್ಲ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೌಸ್ ಮೆಂಟ್ ಫಾರ್ ಸೆಲ್ಫ್ ರೆಸಿಡೆನ್ಸ್ ಬಟ್ does not be occupied throughout the previous year on account of this service, business or profession or any other. Income from house meant for self-residence, but not include occupied throughout the previous year on account of this service, business, profession or any other place. Self-residence ಬಳಸಿದ್ರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ ಅಂತ. ನೆಕ್ಸ್ಟ್ ಬರೋದು ಆ್ಯನ್ಯಲ್ ವ್ಯಾಲ್ಯೂ, ವಾರ್ಷಿಕ ಆದಾಯ, ಇನ್ಕ್ರೆಡಿಬಲ್ ಸರ್. ಸೆಕ್ಷನ್ ಯಾವುದು? ಸೆಕ್ಷನ್ 23. 23 ಏನು ಹೇಳುತ್ತೆ? ಮೊದಲನೇದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ ಕವರ್ಡ್ ಬೇಸಿಸ್ ಆಫ್ ಆ್ಯನ್ಯಲ್ ವ್ಯಾಲ್ಯೂ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಾವು ಯಾವ್ದು ಮಾಡ್ತೀವಿ? ವಾರ್ಷಿಕ ಆದಾಯದ ಮೇಲೆ ಮಾಡ್ತೀವಿ. ಆ್ಯಂಡ್ ದೇರ್ ಅಪಾಯಿಂಟೆಡ್ ಡೇರ್ ಟು, ಆ ಭೂಮಿಯನ್ನು ಸೇರಿಸಿ ಲೆಕ್ಕಾಚಾರ ಮಾಡ್ತೀವಿ. ಮೀನಿಂಗ್ ಆಫ್ ಆ್ಯನ್ಯಲ್ ವ್ಯಾಲ್ಯೂ. ವಾಟ್ ಇಸ್ ದ ಮೀನಿಂಗ್ ಆಫ್ ಆ್ಯನ್ಯಲ್ ವ್ಯಾಲ್ಯೂ? Income from house does not mean rental income, but some of which building might have reasonably be expected to let from year to year. Assessee's income from house property is computed on the basis of its annual value. ಈಗ ಸಾಮಾನ್ಯವಾಗಿ ಅವನೆಷ್ಟು ಬಾಡಿಗೆ ಪಡ್ಕೊತಾನೆ ಅದು ಲೆಕ್ಕಕ್ಕೆ ಬರೋಕ್ಕಿಲ್ಲ, ಬಟ್ ಆ್ಯನ್ಯಲ್ ವ್ಯಾಲ್ಯೂ ಮೇಲೆ ಲೆಕ್ಕಾಚಾರ ಮಾಡ್ತೀವಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಆದರೆ ಸ್ವಲ್ಪ ಕನ್ಫ್ಯೂಷನ್, ರೆಂಟ್ ರಿಸೀವ್ಡೇ ಬೇರೆ, ಆ್ಯನ್ಯಲ್ ವ್ಯಾಲ್ಯೂ ಬೇರೆ ಅಲ್ವಾ? ಸೊ ಆ್ಯನ್ಯಲ್ ವ್ಯಾಲ್ಯೂ ಅಂತ ಏನು ಬರ್ತದೆ ಅದು ಇನ್ಕಮು, ರೆಂಟ್ ರಿಸೀವ್ಡ್ ಅಲ್ಲ ಅಂತ. ಈಗ ಉದಾಹರಣೆಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನನ್ನ ಮನೆ 10,000 ಬಾಡಿಗೆ ಸಿಗ್ತದೆ, ನಾನು ಬೇಕು ನನ್ನ ಫ್ರೆಂಡಿಗೆ ಕೇವಲ 5,000 ರೂಪಾಯಿ ಬಾಡಿಗೆ ಕೊಟ್ಟಿರ್ತೀನಿ, ಆದರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಿಡೋದಿಲ್ಲ, ನೀನು ಫ್ರೆಂಡ್ಶಿಪ್ಪಲ್ಲಿ ಕೊಡ್ಕೋ, ಬಟ್ ವ್ಯಾಲ್ಯೂಯೇಷನಲ್ಲಿ ಬೇರೆ ಬರ್ತದೆ ಅಂತ. ಸೊ ಅದೇ ಥರ ಸೆಕ್ಷನ್ 23 ಸಬ್ಸೆಕ್ಷನ್ 1 ಅಂತ ಇದೆ, ಅದು ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ದ ಆ್ಯನ್ಯಲ್ ವ್ಯಾಲ್ಯೂ ಆಫ್ ಡೆಟಾರ್ ಶಾಲ್ ಬಿ A, the sum of which property might reasonably be expected to be let from year to year. B, where the house property let out and actual rent receivable is more than the value referred, the amount received or receivable. Where the property or property is let out was vacant during the whole or part of the year, owing to such vacancy, actual rent received less than sum referred to it in the amount received or receivable. ದಿಸ್ ಎ ಬಿ ಸಿ ಆಯಿತು. ಇಷ್ಟು ಕಂಡೀಷನ್ಸ್ನ ಹಾಕಿದೆ. ಇಲ್ಲಿ ಫಾರ್ ದ ಪರ್ಪಸ್ ಆಫ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಮ್ಮ ಹತ್ರ 4 ಥರದ ಇನ್ಕಮ್ ಬರ್ತದೆ. ಪರ್ಪಸ್ ಏನು? ನಾವು ಫಸ್ಟ್ ಕಂಡಿದ್ದು ಗ್ರಾಸ್, GAV ಅಂತ, ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ. ಔ ಟು ಫೈಂಡ್ ಔಟ್ ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ ಅಂತ ಬರ್ತದೆ. ಫಾರ್ ದ ಪರ್ಪಸ್ ಆಫ್ ಕಂಪಿಟೇಷನ್ ಆಫ್ ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ so many circus has to be done. ಸುಮಾರು ಸರ್ಕಸ್ ಮಾಡಬೇಕು, ಅಷ್ಟು ಸುಲಭ ಇಲ್ಲ. ಪರ್ಪಸ್ ಆಫ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಗ್ರಾಸ್ ಆ್ಯಂಡ್ ಅಂಡರ್ ಸೆಕ್ಷನ್ 23 should be calculated, for which following points should be considered. ಇದು ಕಂಡುಹಿಡಿದ್ರೆ
ಪ್ರಾಬ್ಲಮ್ ಮುಗೀತು ಅಂತ ಹೇಳ್ತಾರೆ. ಜಿ ಎ ವಿ ಗೊತ್ತಾಯ್ತು ಅಂದರೆ ಪ್ರಾಬ್ಲಮ್ ಗೆದ್ದಂಗೆ. ಸೊ ಜಿ ಎ ವಿ ಸೂತ್ರ ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ. ಏನೇನು ಫ್ಯಾಕ್ಟರ್ಸ್ ನೋಡಬೇಕು? ಮೊದಲು ನಿಮಗೆ ಫೇರ್ ರೆಂಟ್ ಅಂತ ಕೊಟ್ಟಿರ್ತಾನೆ. ನಾನು ಐಡೆಂಟಿಕಲ್ ರೆಂಟ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ, ಸಿಮಿಲರ್ ರೆಂಟ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಮನೆಗೆ ಇರೋ ಬಾಡಿಗೆಯನ್ನು ಏನಂತ ಕರಿತೀವಿ? ಫೇರ್ ರೆಂಟ್ ಅಂತ. ಸರ್ ಇದು ಯಾರು ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ನಾವು ಮುನ್ಸಿಪಲ್ ಆಫೀಸರು ಫಿಕ್ಸ್ ಮಾಡ್ತಾರೆ ಸಾಮಾನ್ಯವಾಗಿ. ಸೇಮ್ ಲೊಕ್ಯಾಲಿಟಿಯಲ್ಲಿ ಏನು ಫೇರ್ ಅಂತ ಫಿಕ್ಸ್ ಮಾಡ್ತಾರೆ. ಒಂದು ಫೇರ್ ರೆಂಟ್. ಎರಡನೇದು ಮುನ್ಸಿಪಲ್ ವ್ಯಾಲ್ಯೂ ಅಥವಾ ಇನ್ಕಮ್ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ನೋಡಪ್ಪ, ಪಕ್ಕದ ಮನೆಗೆ 10,000, ನಿನ್ನ ಮನೆಗೆ 10,000, ಬ್ಲೈಂಡಾಗಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅದು ಸ್ವಲ್ಪ ನಾಲೆಡ್ಜ್ ಕಮ್ಮಿ ಬಡಿ ಮಕ್ಕಳಿಗೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಫಿಕ್ಸ್ ಮಾಡ್ತಾರೆ ಯಾವುದನ್ನ? ಫೇರ್ ರೆಂಟ್. ಎರಡನೇದು ಮುನ್ಸಿಪಲ್ ವ್ಯಾಲ್ಯೂ. ಯಾರು ಕಡೆಯೋದು? ಮುನ್ಸಿಪಾಲಿಟಿ ಅವ್ರು ಫಿಕ್ಸ್ ಮಾಡೋದು. ಇದಕ್ಕೆ ಯಾವುದು ಲಿವಿಂಗ್ ಅವರು ಫಿಕ್ಸ್ ಮಾಡಿರ್ತಾರೆ. ಈ ರೇಂಜಸ್ ಬ್ಲಾಕಲ್ಲಿ ಒಂದು, ಪವರ್ ರೋಡ್ಗೆ ಒಂದು, ಬಸ್ ರೋಡ್ಗೆ ಒಂದು ಅಂತ ಫಿಕ್ಸ್ ಮಾಡಿರ್ತಾರೆ. ಅದು ಒಂದು ರೆಂಟು. ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕೆಲವು ಟೈಮ್ ರೆಂಟ್ ಕಂಟ್ರೋಲ್ ಆಫೀಸರ್ ಅಂತ ಇದ್ದಾರೆ. ಇವೆಲ್ಲ ಜಾಸ್ತಿ ಇಲ್ಲ ಈಗ, ಬಟ್ ಹಿಂದಿನ ಕಾಲದಲ್ಲಿ ತುಂಬ ಇರ್ತಿತ್ತು. ರೆಂಟ್ ಕಂಟ್ರೋಲ್ ಆಫೀಸ್ ಅಂತ ಇದೆ. ಸೊ ರೆಸ್ಪೆಕ್ಟ್ ಸ್ಟೇಟ್ ಇನ್ ದ ಪ್ಲೇಸಸ್ ವೇರ್ ರೆಂಟ್ ಕಂಟ್ರೋಲ್ ಅಕೌಂಟ್ ಆಫೀಸರ್ ಈಸ್ ಇನ್ ಆಪರೇಷನ್, ಫೇರ್ ರೆಂಟ್ ಕ್ಯಾನಾಟ್ ಬಿ ಎಕ್ಸೆಸ್ ಆಫ್ ದಟ್ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳ್ತೀವಿ. ಬಿಡಿ, ರೆಂಟ್ ಕಂಟ್ರೋಲ್ ಆಫೀಸ್ ಇದ್ದರೆ ಅದರ ಸ್ಟ್ಯಾಂಡರ್ಡ್ ರೇಟ್ ನೋಡ್ಕೊಬೇಕು. ನೆಕ್ಸ್ಟ್ ನಿಜವಾಗ್ಲೂ ಪಡೆದ ರೆಂಟ್. ಇಷ್ಟೆಲ್ಲ ಕತೆ ಕೇಳಿದ ಮೇಲೆ ಬಾಡಿಗೆ ಎಷ್ಟು ಸಿಕ್ತು ಅಂತ. ನಾನು ವರ್ಷಕ್ಕೆ ಬಾಡಿಗೆ ಕೊಟ್ಟಿದ್ದೆ. ಕೊರೋನಾ ಬಂದ್ಬಿಡ್ತು ಮಾರ್ಚಲ್ಲಿ. ನಾನು ಕೊಟ್ಟಿದ್ದು ಕಳೆದ ಉದಾಹರಣೆಗೆ ಕಳೆದ ಮಾರ್ಚಲ್ಲಿ ನಾನು ಬಾಡಿಗೆ ಕೊಟ್ಟಿರ್ತೀನಿ. ಕೊರೋನಾ ಮಧ್ಯೆ ಬಂದೇ ಆಗ್ಬಿಡ್ತು, ಅಕ್ಟೋಬರಲ್ಲ ಬಂದ್ಬಿಡ್ತು, ಜನ ಬಿಟ್ಟು ಹೋಗ್ಬಿಟ್ರು. ನಾನು ಬಾಡಿಗೆ ಎಷ್ಟು ಸಿಗ್ತದೆ? ಪೂರ್ತಿ ಸಿಗ್ತದಾ? ಇಲ್ಲ. ಎಷ್ಟು ಸಿಗ್ತದೆ? ನಿಜವಾಗ ಸಿಕ್ತು ಅಂತ. ನನಗೆ 1 ಲಕ್ಷ ಬರಬೇಕಿತ್ತು, ಬರೀ 50,000 ಬಂತು ಅಂದರೆ ಆ್ಯಕ್ಚುಲಿ ಎಷ್ಟು? 50,000. ಅದ್ರ ಮೇಲೆ ಟ್ಯಾಕ್ಸ್ ಕಡೆ ಹಿಡ್ಕೊಂಡು ಅಂತ ಹೇಳಬೇಕೇ ಹೊರತು ಬೇರೆ ಯಾವ ಸೂತ್ರನೂ ಇಲ್ಲ ಅಲ್ಲಿ. Point to be noted. What is point to be noted? Where the owner takes the agreement facilities like lift, water pump, electricity, vehicle parking, gardens. ಸೊ ಆ್ಯಕ್ಚುಯಲ್ ರೆಂಟಲ್ಲಿ ಇದನ್ನ ಕಳಿಬೇಕಾಗ್ಬರ್ತದಪ್ಪ. ಏನು ಅಂದರೆ ಲಿಫ್ಟ್ ಮೇಂಟೆನೆನ್ಸ್ ಭಾಳ ಕಾಸ್ಟ್ಲಿ ಈಗ, ನೀರಿಗೆ ಭಾಳ ಕಾಸ್ಟ್ಲಿ, ನೀರು ಕುಡಿಯೋ ನೀರು ಭಾಳ ಕಾಸ್ಟ್ಲಿ ಇದೆ, ಎಲೆಕ್ಟ್ರಿಸಿಟಿ ನಾನು ಸಪ್ಲೈ ಮಾಡ್ತಿದ್ದೆ ಹೇಳ್ಬಿಟ್ಟಿರ್ತಾನೆ, ವೆಹಿಕಲ್ ಪಾರ್ಕಿಂಗ್ ಹೇಳಿರ್ತಾನೆ, ಗಾರ್ಡ್ನರ್ ಸಂಬಳ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆವಾಗ ಅದನ್ನು ಮೈನಸ್ ಮಾಡಿ ಬರೋದೇ ಆ್ಯಕ್ಚುಯಲ್ ರೆಂಟ್ ತಗೊಳ್ಳಿ ಅಷ್ಟೇ. ಓಕೆ, ಇದು ಇಫ್ ದ ಟೆನೆಂಟ್ ಟೇಕ್ಸ್ ಆಬ್ಲಿಗೇಷನ್ ಆಫ್ ಪೇಯಿಂಗ್ ಎಲೆಕ್ಟ್ರಿಸಿಟಿ ಬಿಲ್ occupied by the landlord, the amount so paid will be added to the actual rent received or receivable. If in the problem the annual rent is given and the house property remained vacant, then actual rent will be actual rent minus vacancy period. Actual rent ಕೊಟ್ಟಿದ್ದಾರೆ, ವೇಕೆನ್ಸಿ ಲಾಸ್ ಇದೆ, ಕಳಿಬೇಕು. ಇಫ್ ದ ಪ್ರಾಬ್ಲಮ್ ಅಂಡರ್ಟೇಕ್ಸ್ ಸಮ್ ಮಂತ್ಸ್ could not be recovered, then actual rent will be actual rent minus unrecovered, unrealized. ರಿಕವರಿ ಮಾಡೋಕ್ಕಾಗಿಲ್ಲ, ಭಾಳ ಕಷ್ಟ ಇದೆ. ಮನೆ ಬಾಡಿಗೆ ಕಲೆಕ್ಟ್ ಮಾಡೋದು ಅಷ್ಟು ಸುಲಭ ಇಲ್ಲ. ನೆಕ್ಸ್ಟ್, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಡಿಡಕ್ಷನ್. ಸೊ ರೆಂಟ್ ರಿಕವರ್ಡ್ will be deducted from the annual value rent only if the following conditions fulfilled. This sentence is bona fide. ಬಾಡಿಗೆ ಕೊಟ್ಟು ನಿಜ ಆಗಿರಬೇಕು. ಡಿಫಾಲ್ಟ್ ಟೆನೆಂಟ್ ಹ್ಯಾಸ್ ವೆಕೇಟೆಡ್ ಆರ್ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್ ಟು ವೆಕೇಟ್ ದ ಹೌಸ್. ಡಿಫಾಲ್ಟಿಂಗ್ ಯಾರು ಬಾಡಿಗೆ ಕೊಡೋದಿಲ್ಲ ಅವನ ಮೇಲೆ ಸಾಕಷ್ಟು ಆ್ಯಕ್ಷನ್ ತಗೊಂಡಿರಬೇಕು. ಡಿಫಾಲ್ಟ್ ಟೆನೆಂಟ್ ಇಸ್ ನಾಟ್ ಆಕ್ಯುಪೇಷನ್ ಆಫ್ ಎನಿ ಅದರ್ ಹೌಸ್ ಪ್ರಾಪರ್ಟಿ ಆಫ್ ದ ಅಸೆಸಿ. ಒಂದು ಮನೆ ಬಿಟ್ಟು ಇಲ್ಲಿ 2-3 ಮನೆ ಎಲಿಜೆ ಮಾಡ್ತಿರಬಾರ್ದು. ದ ಅಸೆಸಿ ಹ್ಯಾಸ್ ಟೇಕನ್ ಆಲ್ ದ ಸ್ಟೆಪ್ಸ್ ಟು ಲೀಗಲಿ against default tenant for recovery of rent for satisfied assessing officer that the legal proceedings could be useless. ಕೆಲವು ಟೈಮ್ ಏನೇ ಮಾಡಿದ್ರು ಕೆಲವು ಮದ್ದನೆಗಳಿಗೆ ಏನೂ ಮಾಡೋಕ್ಕಾಗಿಲ್ಲ, ಆವಾಗ ಅದು ಮೈನಸ್ ಆಗುತ್ತೆ. ನೆಕ್ಸ್ಟ್, ಡಿಟರ್ಮಿನೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ಹೌಸ್ ಪ್ರಾಪರ್ಟಿ. ಹೌ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ? ಸೊ ಫಸ್ಟ್ ಸ್ಟೆಪ್ಪು ಏನು? ಫಸ್ಟ್ ಕಂಡೀಷನು ಏನು? ಪರ್ಪಸ್ ಆಫ್ ಗ್ರಾಸ್ ಆ್ಯಂಡ್ ಫಸ್ಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಇಸ್ ಕರೆಕ್ಟ್ ಆನ್ ಆ್ಯಂಡ್ ದೆನ್ ಕಂಪೇರ್ಡ್ ಟು ದ ಆ್ಯಕ್ಚುಯಲ್ ರೆಂಟ್. ಸೊ GAV ಇಲ್ಲಿ ನೋ ವೇಕೆನ್ಸಿ ಇಲ್ಲ, ಮನೆ 12 ತಿಂಗಳು ಇದೆ,
ಮುನ್ಸಿಪಲ್ ವ್ಯಾಲ್ಯೂಷನ್ ಕೊಟ್ಟಿದ್ದಾನೆ, ನಿಜವಾದ ಬಾಡೆ ಕೊಟ್ಟಿದ್ದಾನೆ. ಸೊ ಅವಾಗ ಯಾವ್ದು ತಗೊಬೇಕು ಅಂತ ಹೇಳಿದ್ರೆ ವಿಚ್ ಎವರ್ ಇಸ್ ಹೈಯರ್. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಏನಾಗುತ್ತೆ, ವಿಚ್ ಎವರ್ ಇಸ್ ಹೈಯರ್ ಆಗುತ್ತೆ. ಸಪೋಸ್ ಓನ್ಲಿ ವೆನ್ ದ ಹೌಸ್ ಇಸ್ ವೇಕೆಂಟ್. ನೆಕ್ಸ್ಟು ಡಿಟರ್ಮಿನೇಷನ್ ಆಫ್ ಗ್ರಾಸ್ ಆ್ಯಂಡ್ ಪ್ರಾಪರ್ಟಿ ವೇ ಸ್ಟ್ಯಾಂಡರ್ಡ್ ರೇಟ್ ಇಸ್ ನಾಟ್ ಅಪ್ಲಿಕೇಬಲ್. ಸ್ಟ್ಯಾಂಡರ್ಡ್ ರೇಟ್ ಇಲ್ಲ ಇಲ್ಲಿ, ಸ್ಟ್ಯಾಂಡರ್ಡ್ ರೇಟ್ ಅನ್ನೋ ಪದ ಬಂದಿಲ್ಲ. ಆಗ ಮುನ್ಸಿಪಲ್ ವ್ಯಾಲ್ಯೂ ಆಫ್ ದ ಹೌಸ್, ಫೇರ್ ರೇಟ್ ಆಫ್ ದ ಹೌಸ್, ವಿಚ್ ಎವರ್ ಇಸ್ ಹೈಯರ್, ಇದನ್ನ ERV ಅಂತ ಕರಿತೀವಿ, ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ರಿಸೀವ್ಡ್, ನಿಜವಾಗ್ಲೂ ಪಡೆದಿದೆ ಎಷ್ಟು. ಸೊ ನೀವು ಮೂರರಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದೇ ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ. ಇದಷ್ಟು ಪ್ರಾಬ್ಲಮ್ ಇಲ್ಲ. ಸ್ಟ್ಯಾಂಡರ್ಡ್ ರೆಂಟ್ ಬಂದ್ಬಿಡ್ತದೆ ಒಂದ್ಸತಿ, ಅವಾಗ ಮುನ್ಸಿಪಲ್ ವ್ಯಾಲ್ಯೂ ಆಫ್ ದ ಹೌಸ್, ಫೇರ್ ರೆಂಟ್, ವಿಚ್ ಎವರ್ ಇಸ್ ಗ್ರೇಟರ್. ನೆಕ್ಸ್ಟು ಸ್ಟ್ಯಾಂಡರ್ಡ್ ರೆಂಟಲ್ಲಿ ವಿಚ್ ಎವರ್ ಇಸ್ ಲೋಯರ್. ಈಗ ಬರುವ ಅಮೌಂಟೇ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ನಿಜವಾಗ್ಲೂ ಬಾಡೆ ಪಡೆದಿದ್ದು ಎಷ್ಟು, ವಿಚ್ ಎವರ್ ಇಸ್ ಹೈಯರ್ ಬಿ ಟೇಕನ್ ಆಸ್, ವಿಚ್ ಎವರ್ ಇಸ್ ಹೈಯರ್ ಬಿ ಟೇಕನ್ as GAV, gross annual value. Gross annual, where there is a vacancy for all 12 months, there is vacancy. In such a case, annual rent collected is less 12 months, whereas considered expected rent is 12 months. Hence, vacancy loss should be deducted and find out expected rent occupied by the period and consider the higher of the expected rent and actual rent received as gross annual value. In simple, following point should be noting that there is a vacancy. If there is a actual rent is more than, ನೋಡ್ಕೋಬೇಕಿಲ್ಲಿ, actual rent is more than expected rent, then actual rent will be taken as gross annual value. If rent is less than expected rent, then vacancy arrivals will be, actual rent is lower than vacancy, then actual rent will be gross annual value. ಈಗ ಎಕ್ಸ್ಪೆಕ್ಟೆಡ್ ರೆಂಟು ಜಾಸ್ತಿ ಇದೆ, ಆ್ಯಕ್ಚುಯಲ್ ರೆಂಟು ಕಮ್ಮಿ ಇದೆ, ಆಗ ಯಾವ್ದು ತಗೊಬೇಕು, ಕಮ್ಮಿ ಇರೋದು ತಗೊಬೇಕು ಅಷ್ಟೇ. ನೆಕ್ಸ್ಟ್, ಇಫ್ ದ ಆ್ಯಕ್ಚುಯಲ್ ರೆಂಟ್ ಈಸ್ ಲೆಸ್ ದ್ಯಾನ್ ಎಕ್ಸ್ಪೆಕ್ಟೆಡ್ ರೆಂಟ್ ಆ್ಯಂಡ್ ಇಫ್ ಆ್ಯಕ್ಚುಯಲ್ ರೆಂಟ್ ಈಸ್ ಲೋಯರ್ ದ್ಯಾನ್ ದರ್ ಇಸ್ ಲೋಯರ್ ರೆಂಟ್, ದೆನ್ ಎಕ್ಸ್ಪೆಕ್ಟೆಡ್ ವಿಲ್ ಬಿ ಡಿಡಕ್ಟಿಂಗ್ ವೇಕೆನ್ಸಿ ಶಲ್ ಬಿ. ಈಗ ಕೆಲವು ಟೈಮ್ ಏನಾಗ್ತದೆ, ಆ್ಯಕ್ಚುಯಲ್ ರೆಂಟು ಕಮ್ಮಿ ಇದೆ, ಎಕ್ಸ್ಪೆಕ್ಟೆಡ್ ರೆಂಟು ಕಮ್ಮಿ ಇದೆ, ಆ್ಯಕ್ಚುಯಲ್ ರೆಂಟು ಕಮ್ಮಿ ಇದೆ, ಎಕ್ಸ್ಪೆಕ್ಟೆಡು ಕಮ್ಮಿ ಇದೆ ಅಲ್ವಾ. ಈ ಎಕ್ಸ್ಪೆಕ್ಟೆಡಲ್ಲಿ ವೇಕೆನ್ಸಿ ಪೀರಿಯಡ್ನ ಕಳಿಬೇಕು, ಅವಾಗ ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ ಬರ್ತದೆ. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ಅಂತ ಬರ್ತದೆ. ಇದು ಭಾಳ ಇಂಪಾರ್ಟೆಂಟು, 3 ಪಾಯಿಂಟು ಭಾಳ ಜನ ನೋಡ್ಕೊಳ್ಳಿ. ನೆಕ್ಸ್ಟ್, ಡಿಡಕ್ಷನ್ ಆಫ್ ಮುನ್ಸಿಪಲ್ ಟ್ಯಾಕ್ಸಸ್ ಫ್ರಮ್ ದ ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ ಆಫ್ ದ ಅಬವ್. ಮುನ್ಸಿಪಲ್ ಟ್ಯಾಕ್ಸ್ ಲೆವಿಡ್ ಬೈ ದ ಲೋಕಲ್ ಅಥಾರಿಟಿ and paid by the owner of the house property during the year is deducted from the gross annual value to arrive net annual value. ನಾವು NAV ಕಡಿಬೇಕು ಅಂದರೆ ಇದನ್ನು ಕಡಿಬೇಕು, ಯಾವುದನ್ನು, ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡನ್ನು ಕಡಿಬೇಕು. ನೆಕ್ಸ್ಟು ಪ್ರಾಬ್ಲಮ್ಸ್ ಇದೆ, ನಾಳಿನ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಮಾಡ್ತೀನಿ. ಇಷ್ಟು ಥಿಯರಿ ಹೇಳಿದ್ದೀನಿ, ನಾಳೆಲ್ಲ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ತೀನಿ. ಸೊ ನಿಮಗೆ ಇದಿಷ್ಟು ಪೋಸ್ಟಿಂಗ್ ಮಾಡ್ತೀನಿ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು.